ಟ್ರೇಡರ್ಸ್ ಡೇಟ್ ನೋಡ್ಬೋದು 29/4/2005. ಒನ್ ಆಫ್ ಸ್ಟೂಡೆಂಟ್ಸ್ ಇವತ್ತು ಕಲಿಸಿರೋದು ಮಾರ್ನಿಂಗ್ 8:49ಗೆ. ಏನು ಅಂತಂದರೆ ಇವತ್ತು ಮಾರ್ನಿಂಗ್ ಗ್ಯಾಪ್ ಅಪ್ ಓಪನ್ ಆಗಿಬಿಟ್ಟು ಒಂದು ಎಂ ಪ್ಯಾಟ್ರನ್ ಆಗಿಬಿಟ್ಟು ಡೌನ್ ಫಾಲ್ ಆಗುತ್ತೆ. ಅಗೇನ್ ಇದು ಅಪ್ಸೈಡ್ ಹೋಗ್ಬೋದು ಅಂತ ಇವರು ಮೆಸೇಜ್ ಮಾಡಿರೋದು. ಸೊ ಈಗ ಮಾರ್ಕೆಟ್ ನೋಡ್ಬೋದು ಮಾರ್ನಿಂಗ್ ಅಪ್ಸೈಡ್ ಮೊಮೆಂಟಮ್ ಆಗಿಬಿಟ್ಟು ಒಂದು ಸ್ಮಾಲ್ ಎಂ ಪ್ಯಾಟ್ರನ್ ಥರ ಆಗಿಬಿಟ್ಟು ಡೌನ್ ಫಾಲ್ ಆಗ್ತಿದೆ. ಈವನ್ ಸ್ವಲ್ಪ ಡೌನ್ ಫಾಲ್ ಆಗಿಬಿಟ್ಟು ಅಗೇನ್ ಒಂದು ರಿಕವರಿ ಬರೋ ಚಾನ್ಸಸ್ ಇರುತ್ತೆ, ಚಿಕ್ಕದಾಗಿರುತ್ತೆ ರಿಕವರಿ ಈವೆನ್. ಸೊ ಇದು ಎಸ್ಟರ್ಡೇ ಮೆಸೇಜ್. ಓಕೆ, ಎಸ್ಟರ್ಡೇ ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಅದರಿಂದ ನಾನು ರೆಕಾರ್ಡ್ ಮಾಡಲಿಕ್ಕಾಗಿಲ್ಲ. ಸೊ ಮೇಡಮ್ ಒಂದು ಎಂಟ್ರಿ ಮಾಡಿದ್ರು 23,950 CE. ಎಂಟ್ರಿ ಮಾಡಿರೋದು 240, ಸೇಲ್ ಮಾಡಿರೋದು 270 ಆ್ಯಂಡ್ ಅಲ್ಟಿಮೇಟ್ ಟಾರ್ಗೆಟ್ ಬಂದುಬಿಟ್ಟು 420 ಪಾಯಿಂಟ್ಸ್ಗೆ ಹೋಗುತ್ತೆ ಅಂತ ಮೇಡಮ್. ಇದು ನಾವು ಏನು ಹೇಳ್ಕೊಟ್ಟಿರ್ತೀವಿ ಒಂದು ಸಬ್ಜೆಕ್ಟ್, ಆ ಸಬ್ಜೆಕ್ಟ್ನ ಯೂಸ್ ಮಾಡಿಕೊಂಡು ಈ 240 ಇರೋ ಒಂದು ಪ್ರೈಸು 420ವರೆಗೂ ಹೋಗುತ್ತೆ ಅಂತ ಹೇಳಿದ್ದು. ಆ್ಯಂಡ್ ಮೇಡಮ್ ಅರ್ಲಿ ಬುಕ್ ಮಾಡಿದ್ದಾರೆ. ಯಾಕೆ ಅರ್ಲಿ ಬುಕ್ ಮಾಡಿರೋದು ಅಂತಂದರೆ ಪ್ರೀವಿಯಸ್ಲಿ ಮೇಡಮ್ ಸಮ್ ಲಾಸಸ್ ಆಗಿರುತ್ತೆ. ಯಾಕೆ ಅಂತಂದರೆ ಸಮ್ ಟಿಪ್ಸ್ ಅಕೌಂಟ್ ಹ್ಯಾಂಡ್ಲಿಂಗ್ ತಗೊಂಡು ಲಾಸಸ್ ಆಗಿದ್ದಾರೆ. ಸೊ ಮತ್ತೆ ಓವರ್ ಟ್ರೇಡಿಂಗ್ ಮಾಡಿ ಲಾಸಸ್ ಆಗಿದ್ದಾರೆ. ಅದರಿಂದ ಎಮೋಷನ್ಸ್ ಕಂಟ್ರೋಲ್ ಆಗ್ತಾ ಇಲ್ಲ. ಇವನ್ ನಾವು ಹೇಳ್ಕೊಡ್ತಾ ಇದ್ದೀವಿ ಯಾವ ರೀತಿ ನಾವು ಎಮೋಷನ್ಸ್ ಕಂಟ್ರೋಲ್ ಮಾಡ್ಕೋಬಹುದು ಅಂತ ನಾವು ಹೇಳ್ಕೊಡ್ತಾ ಇದ್ದೀವಿ ಎವ್ರಿ ಡೇ ಬೇಸಿಸ್. ಆ್ಯಂಡ್ ನೀವು ಸೇಮ್ ಸ್ಟ್ರೈಕ್ ಪ್ರೈಸ್ ನೋಡ್ಬೋದು 23,950. ಮೇಡಮ್ ಎಂಟ್ರಿ ಮಾಡಿರೋದು ಈ ಪಾಯಿಂಟಿಗೆ. ಓಕೆ, ಸೊ 240ಗೆ ಎಂಟ್ರಿ ಮಾಡಿಬಿಟ್ಟು 420 ಪಾಯಿಂಟ್ಸ್ಗೆ ಹೋಗುತ್ತೆ ಅಂತ ಆಲ್ರೆಡಿ ಗೋಯಿಂಗ್ ಟು ಟಾರ್ಗೆಟ್ ಮೇಡಮ್ ಹೇಳಿರೋದು. ಇದೇ ರೀತಿ ನಾವು ಪ್ರಾಕ್ಟಿಕಲ್ ಸ್ಟಾಕ್ ಮಾರ್ಕೆಟ್ ನಾಲೆಡ್ಜ್ ಕೊಡ್ತಾ ಇದ್ದೀವಿ. ಇದೇ ರೀತಿ ನೀವು ಸಹ ಕಲಿಬೇಕು ಅಂತಂದರೆ ಜಸ್ಟ್ ಡೌನ್ಲೋಡ್ ಅವರ್ ಆ್ಯಪ್ ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ. ಆ್ಯಪಲ್ಲಿ ಕೋರ್ಸ್ ಅನ್ನೋದು ಅವೈಲಬಿಲಿಟಿ ಆಗಿದೆ. ಎನ್ರೋಲ್ ಆಗಿ 1 ಇಯರ್ ಕ್ಲಾಸಸ್ ಇರುತ್ತೆ ವಿತ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಆ್ಯಂಡ್ ನಾಲೆಡ್ಜ್. ಸೊ ಸೈಕಾಲಜಿನ ಹೇಗೆ ಸೆಟ್ ಮಾಡ್ಕೋಬೇಕು, ಸ್ಟಾಕ್ ಮಾರ್ಕೆಟ್ ಹೇಗೆ ಅರ್ಥ ಮಾಡ್ಕೋಬೇಕು, ರಿಯಲ್ ಡೇಟಾನ ಹೇಳ್ಕೊಡ್ತೀವಿ. ಸೊ ಮಿಸ್ ಮಾಡ್ಕೋಬೇಡಿ, ಆಪರ್ಚುನಿಟಿನ ಮತ್ತೆ ಬರಲ್ಲ. ಈವನ್ ಇದೇ ರೀತಿ ನೀವು ಸಹ ಒಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಆಗಿ. ಥ್ಯಾಂಕ್ ಯು.